ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9413166622. ಓಕೆ, ನೆಕ್ಸ್ಟ್ ನೇಮ್ ಗಿಲ್ಲಿ. ಗಿಲ್ಲಿ ಏನಂದ್ರೆ ಕಾಮಿಡಿ ಮಾಡೋ ಬರದಲ್ಲಿ ತುಂಬಾ ಸಲ ಅವನು ಎಡವಟ್ಟುಗಳನ್ನ ಮಾಡ್ತಾನೆ. ಬಟ್ ತುಂಬಾ ಎನರ್ಜೆಟಿಕ್ ಆಗಿ ನಗಿಸ್ತಾನೆ, ಮನೇನ ನಗಿಸ್ತಾನೆ. ಸಮ್ಟೈಮ್ಸ್ ಅದು ಕಿರಿಕಿರಿ ಆಗ್ಬೋದು. ಬಟ್ ಕಾಮಿಡಿ ಆಚೆಗೆ ನಾನು ಗಿಲ್ಲಿನ ಬೇರೆ ರೀತಿ ನೋಡಕ್ ಸಾಧ್ಯನೇ ಆಗ್ಲಿಲ್ಲ. ನನ್ಗೇನು ಗಿಲ್ಲಿ ಹೇಗೆ ಅಂತ ನೀವು ಕೇಳಿದ್ರೆ ಕಾಮಿಡಿ ಮಾಡ್ತಾನೆ ಅನ್ಬೋದಷ್ಟೇ. ಅದ್ರ ಆಚೆ ಗಿಲ್ಲಿ ಹೇಗೆ ಅಂತ ನಿಜವಾಗ್ಲೂ ನಮ್ಗೆ 2 ತಿಂಗಳಲ್ಲಿ ಏನು ಅರ್ಥ ಆಗಿಲ್ಲ. ಅಂಡ್ ಯಾರ ಬಾಯಲ್ಲಿ ಕೇಳಿದ್ರು ಗಿಲ್ಲಿ ಗೆಲ್ತಾನೆ. ಅಂಡ್ ಬಿಗ್ ಬಾಸ್ ಇದು ವ್ಯಕ್ತಿತ್ವದ ಆಟ. ಅಲ್ಲಿ ಬರೀ ವ್ಯಕ್ತಿತ್ವ ಹೇಗೆ ಅನ್ನೋದ್ರ ಜೊತೆಗೆ ಗೇಮ್ಸ್ ಅಲ್ಲೂ ಕೂಡ ಪರ್ಫೆಕ್ಟ್ ಆಗಿದ್ದವರು ಗೆಲ್ತಾರೆ ಅನ್ನೋದು ಕೂಡ ಇದೆ. ಅದ್ಯಾವ್ದ್ರಲ್ಲೂ ಕೂಡ ಗಿಲ್ಲಿ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಆದ್ರೂ ಗಿಲ್ಲಿ ಗೆಲ್ತಾನೆ. ಸೊ ಹೇಗೆ ಹೇಳ್ತೀರಾ ಇದ್ರ ಬಗ್ಗೆ? ಹೌದು, ನನ್ಗೂ ಅದೇ ಅನ್ಸೋದು. ಈಗ ಟಾಸ್ಕ್ ಅಂತ ಎಲ್ಲ ಬಂದಾಗ ಗಿಲ್ಲಿ ಎಲ್ಲೂನು ಪ್ರೂವ್ ಮಾಡ್ಕೊಂಡಿಲ್ಲ. ಎಲ್ಲೋ ಅಶ್ವಿನಿ ಅವ್ರ ಜೊತೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ 3ನೇದ್ ಮಾತ್ರ ಗೆದ್ದಿರ್ತಾನೆ. ಅದ್ ಬಿಟ್ರೆ ಎಲ್ಲಾ ಹಾಳು ಮಾಡಿದಾನೆ. ಎಲ್ಲಾ ಟಾಸ್ಕ್ ಗಿಲ್ಲಿ ಇದ್ರೆ ಭಯ. ಅಲ್ಲಿ ರೇಗಿಸ್ತಾ ಇದೆ, ಗಿಲ್ಲಿ ನೀನ್ ಯಾವ ಟೀಮ್ ಅಲ್ಲಿ ಇರ್ತೀಯ ಅದು ಸೋಲ್ ಫಿಕ್ಸ್ ಬಿಡೋ ಅಂತ. ಯಾಕಂದ್ರೆ ಅಷ್ಟು ಹಾಳು ಮಾಡಾಕಿರ್ತಾನೆ. ಇಲ್ಲ ಅವನಿಗೊಂದು ಬ್ಯಾಲೆನ್ಸ್ ಇಲ್ಲ. ಬ್ಯಾಲೆನ್ಸಿಂಗ್ ಒಂದು ಟಾಸ್ಕ್ ಕಟ್ಟಿದ್ರೆ ಅವಾಗ ರೇಗಿಸಿದೆ, ಗಿಲ್ಲಿ ನಿಂಗೆ ಸೊಂಟನೇ ಇಲ್ಲ, ಇನ್ನೇನ್ ಬ್ಯಾಲೆನ್ಸ್ ಮಾಡ್ತೀಯೋ ಬಿಡೋ ಅಂತ. ಅದು ಸೋತ್ರು ಅವರು. ಇನ್ನು ಬಜ್ಜಿ ಟಾಸ್ಕ್ ಕೊಟ್ಟಿದ್ರು ನಮ್ ಇದ್ರಲ್ಲಿ ಇದ್ದು. ಅವನ್ಗೆ ಆ ಟಾಸ್ಕ್ ಆ ಸೀರಿಯಸ್ನೆಸ್ ಕೂಡ ಅರ್ಥ ಆಗ್ಬೇಕಲ್ವಾ. ಗಿಲ್ಲಿಗೆ ಅದು ಅರ್ಥ ಆಗಲ್ಲ. 2 ಬಜ್ಜಿ ಕೊಡೋ, ಅಲ್ಲಿ ತನಕ ಇಲ್ಲ ನಾನು ಸುಮ್ನಿರಲ್ಲ, ಹಿಂಗೆ ಬ್ಲಾಕ್ ಮೇಲ್ ಮಾಡ್ತಾನೆ. ಆ ಎಣ್ಣೆ ಬಿಸಿ ಎಣ್ಣೆ ಇರುತ್ತೆ, ಅದು ಆ ಸೀರಿಯಸ್ನೆಸ್ ಏನಿಲ್ಲ. ಬರ್ತಾನೆ ಓಡ್ತಾನೆ, ನಂಗೆ ಎಲ್ಲಿ ಎಣ್ಣೆ ಚೆಲ್ಲೋಗುತ್ತೋ ಆತರ ಭಯ ಆಗ್ತೈತೆ. ಅಂದ್ರೆ ಟಾಸ್ಕ್ ನ ಹಾಳು ಮಾಡ್ತಾನೆ. ಅಟ್ಲೀಸ್ಟ್ ಅದನ್ನ ಹೆಂಗಿದೆಯೋ ಹಂಗ್ ಬಿಡೋದು ಇಲ್ಲ, ಪೂರ್ತಿ ಹಾಳು ಮಾಡಾಕ್ಬಿಡ್ತಾನೆ ಗಿಲ್ಲಿ. ಸೊ ಆತರ ಒಂದು ಕ್ಯಾರೆಕ್ಟರ್ ಈ ಸಲ ಬಿಗ್ ಬಾಸ್ ಅಲ್ಲಿ ಬೇಕಿತ್ತು ಅಂತ ಅನ್ಸುತ್ತೆ. ಸೊ ಗಿಲ್ಲಿ ಬಗ್ಗೆ ಸಮ್ ಪಾಸಿಟಿವ್ ವರ್ಡ್ಸ್ ನ ಹೇಳ್ತೀರಾ ಅಂದ್ರೆ ಏನೇ ಹೇಳ್ತೀರಾ? ಇಲ್ಲ, ಗೊತ್ತಿಲ್ಲ. ಆಕ್ಚುಲಿ ಗಿಲ್ಲಿ ಆ ಶೋಗೋಸ್ಕರ ಹಂಗ್ ಮಾಡ್ತಿದ್ದಾನೆ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಗಿಲ್ಲಿನ ಹೊರಗಡೆ ನೋಡ್ದವ್ರು ಇದೇ ಕಾವ್ಯ ಹೇಳ್ತಾಳಲ್ವಾ, ಅವ್ರಿಬ್ರು ಒಂದೇ ಶೋ ಡ್ಯಾನ್ಸ್ ಶೋ ಏನೋ ಮಾಡಿದ್ದಾರೆ, ಡಾನ್ಸ್ ಕರ್ನಾಟಕ ಡ್ಯಾನ್ಸ್. ಅವಾಗ ಸ್ಟೇಜ್ ಮೇಲೆ ಮಾತ್ರ ಅಂತೆ ಒಂದು ಬಂದ್ ಕೂತಿದ್ರೆ ಏನ್ ಯಾರು ಮಾತಾಡ್ಸ್ತಾ ಇರ್ಲಿಲ್ಲ ಅಂತೆ. ಅವ್ನ್ ಪಾಡಿಗೆ ಅವ್ನ್ ಕ್ಯಾರವನು ಇಲ್ಲ ರೂಮಲ್ಲಿ ಇರ್ತಾನೆ. ಸೊ ನನ್ಗನ್ಸತ್ತೆ ಇದು ಅವನ ಒರಿಜಿನಲ್ ವ್ಯಕ್ತಿತ್ವ ಅಲ್ಲ. ಏನೋ ಒಂಚೂರು ತಮಾಷೆ ಮಾಡ್ಬೋದು, ಏನೋ ಇರ್ಬೋದು. ಬಟ್ 24/7 ಇಷ್ಟೊಂದೆಲ್ಲ ಅವನು ಇರಲ್ಲ ಹೊರಗಡೆ. ಅಂದ್ರೆ ಈ ಲೆವೆಲ್ ಕಾಮಿಡಿ ಮಾಡ್ಕೊಂಡು ಏನಿರಲ್ಲ. ಅಂದ್ರೆ ಶೋ ಕಂಟೆಂಟ್ ಕೊಡ್ಬೇಕು ಅಂತ ಹಂಗ ಆಡ್ತಿದ್ದಾನೆ. ಒರಿಜಿನಲ್ ಗಿಲ್ಲಿ ಸ್ವಲ್ಪ ಸೈಲೆಂಟ್ ಆಗಿರ್ತಾನೆ ಅಂತ ನಾನ್ ಕೇಳೋದು. ಕಾವ್ಯನ್ ಬಾಯಲ್ಲೇ ಕೇಳಿದೀನಿ. ಅವ್ನ್ ಹಿಂಗೆಲ್ಲ ಆಡಲ್ಲ, ಅವ್ನ್ ಪಾಡಿಗೆ ಅವ್ನ್ ಸುಮ್ನೆ ಇರ್ತಾನೆ ಅಂತ. ಸೊ ಶೋಗೋಸ್ಕರ ಅವ್ನ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ ಅಂದ್ರೆ ಅದು ಕೂಡ ಡೆಡಿಕೇಶನ್, ಎಫರ್ಟ್ ಹಾಕ್ತಾ ಇದ್ದಾನೆ. ಏನೋ ಒಂದ್ ಕೊಡ್ಬೇಕು, ಆಕ್ಟಿವ್ ಆಗಿರ್ಬೇಕು ಅಂತ. ಗಿಲ್ಲಿ ಬಗ್ಗೆ ಪಾಸಿಟಿವ್ ಏನ್ ಹೇಳೋಣ? ಕಾಮಿಡಿ ಯೋಚನೆ ಮಾಡ್ಬೇಕು. ಅದನ್ನೇ ಪಾಸಿಟಿವ್ ಯೋಚನೆ ಮಾಡ್ಬೇಕು. ಪಾಸಿಟಿವ್ ಅಂದ್ರೆ ಅದೇ ನಗಿಸ್ತಾನೆ ಅಂತ ಹೇಳ್ದೆ ನಾನು. ಅದು ಪಾಸಿಟಿವ್. ಚೆನ್ನಾಗಿ ನಗಿಸ್ತಾನೆ, ಅವ್ನ ಟೈಮಿಂಗ್ ಚೆನ್ನಾಗಿದೆ. ಅವನು ಮತ್ತೆ ಸ್ಪಾಂಟೇನಿಯಸ್ ಇದ್ದಾನೆ. ಯಾಕಂದ್ರೆ ಈ ಇವರೆಲ್ಲ ಬಂದಿದ್ರು ನೋಡಿ ಗೆಸ್ಟ್ಗಳು, ಅವ್ರಿಗೆ ರೋಸ್ಟ್ ಮಾಡ್ಬೇಕು ಅಂತ ಅವನನ್ನೇ ಆಂಕರ್ ಮಾಡ್ತಾರೆ. ಆ ರೋಸ್ಟ್ ಮಾಡುವಾಗ ಅವ್ನು ತುಂಬಾ ಚೆನ್ನಾಗಿ ರೋಸ್ಟ್ ಮಾಡ್ತಾರೆ. ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡು, ಯಾವ್ದು ಸ್ಕ್ರಿಪ್ಟ್ ಇಟ್ಕೊಳಲ್ಲ, ಸ್ಕ್ರಿಪ್ಟ್ ಏನು ಇಟ್ಕೊಂಡಿರಲ್ಲ, ಇಲ್ಲೇ ಒಳಗಡೆ ಇಟ್ಕೊಂಡು ರೋಸ್ಟ್ ಮಾಡ್ತಾನೆ. ಮತ್ತೆ ಪ್ರಿನ್ಸಿಪಲ್ ಅಂತ ಬಂದಾಗ ಪ್ರಿನ್ಸಿಪಲ್ಗೆ ಒಂದು ಹಾಡ್ ಬರೀತಾನೆ ನೋಡಿ. ಅಂದ್ರೆ ಅದೆಲ್ಲ ಮನ್ಸಲ್ಲೇ ಯೋಚನೆ ಮಾಡ್ಕೊಂಡು ಅವ್ನು ಅಷ್ಟು ಸ್ಪಾಂಟೇನಿಯಸ್ ಇದ್ದಾನೆ ಗಿಲ್ಲಿ. ಆ ಹಾಡು ಕೂಡ ಫೇಮಸ್ ಆಗುತ್ತೆ. ಅವ್ನ ಕಾಮಿಡಿ ಟೈಮಿಂಗು ಅದೆಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ನಗ್ತಾನೆ. ಆಚೆ ಕಡೆ ಬಂದ್ ನೋಡಿದಾಗ ತುಂಬಾ ನಗು ಬರುತ್ತೆ. ಅವನ ಎನರ್ಜಿ ಚೆನ್ನಾಗಿದೆ. ಅದ್ರಾಚೆಗೆ ಅವನು ಒಂಥರ ಬೇರೆ ಬೇರೆ ಗುಣಗಳಿದೆ. ಕಾಲಲ್ಲಿ ಬಟ್ಟೆ ಒಗಿತಾನೆ, ಕಾಲಲ್ಲಿ ತೊಳೆದು. ಅದ್ ನೋಡ್ದಾಗಪ್ಪ ಇವನ್ ಕೈಲಿ ಏನು ಕೆಲ್ಸ ಅಂದ್ರೆ ಅವ್ನು ತುಂಬಾ ಕಿಲಾಡಿ. ಏನಾದ್ರೂ ಕೆಲ್ಸ ಕೊಟ್ರೆ ಚೆನ್ನಾಗ್ ಮಾಡಿದ್ರೆ ನೆಕ್ಸ್ಟ್ ಅದೇ ಕೆಲ್ಸ ಹೇಳ್ತಾರೆ, ಚೆನ್ನಾಗೇ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅವ್ರ ಕೆಲ್ಸ ಹೇಳಲ್ಲ. ಆ ತರದೆಲ್ಲ ಅವನು ಇದ್ ಮಾಡ್ತಾನೆ. ಸೊ ಇದೆ ಪಾಸಿಟಿವ್ ಒಂದು. ಅದು ಪಾಸಿಟಿವ್. ಅಂಡ್ ಆ ಗೆಲ್ಲೋ ಕ್ವಾಲಿಟೀಸ್ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಅವ್ನು ಎಷ್ಟು ಕಿಲಾಡಿ ಅಂದ್ರೆ ಮನೆಯಲ್ಲಿ ಅಪರೂಪಕ್ಕೆ ನಮ್ಗೆ ಏನದು ಲಕ್ಸುರಿ ಬಜೆಟ್ ಬಂದಾಗ ನಾನ್ ವೆಜ್ ತಗೋತೀವಿ. ಗೊತ್ತು ಕಾವ್ಯ ನಾನ್ ವೆಜ್ ತಿನ್ನಲ್ಲ ಅಂತ ಗೊತ್ತು. ಅಥವಾ ರಕ್ಷಿತಾ ಸಮ್ಟೈಮ್ಸ್ ಏನೋ ನಾನ್ ವೆಜ್ ಬೇಡ ಅಂತಾಳೆ. ಅವ್ರಿಗೆ ಹೇಳ್ಬಿಡ್ತಾನೆ, ತಟ್ಟೆಗೆ ಹಾಕ್ಸ್ಕೊಂಡ್ ಬಂದ್ಬಿಡಿ ಇಬ್ರು, ನಾನ್ ವೆಜ್ ಬೇಕು ಅಂತ. ಇವಳು ನಾನ್ ವೆಜ್ ತಿನ್ನಲ್ಲ, ನೀ ನಾನ್ ವೆಜ್ ತಿನ್ನಲ್ಲ ಏನೇ ಕಾವ್ಯ ಅಂದ್ರೆ, ಇಲ್ಲ ನಂಗೆ ಬೇಕು ಅಂತ ಹಾಕ್ಸ್ಕೊಂತಾಳೆ. ಕವು ಕೊಟ್ಬಿಡು ಅಂತ ಅವ್ರದ್ದು ಎತ್ಕೋತಾನೆ, ರಕ್ಷಿತಂದು ಎತ್ಕೋತಾನೆ, ವಂಶದ ಕುಡಿ ಬಾ ಅಂತ.
ಹೌದು. ಸೊ ಹಂಗೆ ಅಂದ್ರೆ ಅಷ್ಟು ಕಿಲಾಡಿ ಇದ್ದಾನೆ ಅವನು. ಗೆಲ್ಲೋ ಕ್ವಾಲಿಟೀಸ್ ಇದೆ ಅಂತ ನೀವು ಅಕ್ಸೆಪ್ಟ್ ಮಾಡಿ ಗೆಲ್ಲೋ ಕ್ವಾಲಿಟೀಸ್ ಅನ್ನೋದು ಹೌದು, ಅದ್ ನಗ್ಸೋದು 24/7 ಎಲ್ರೂನು ಅದು ಕಷ್ಟನೇ. ಬಟ್ ಆಚೆ ಕಡೆ ಅವನ್ಗೆ ಅದು PR ಇರ್ಬೋದು ಅಥವಾ ಕೆಲವೊಂದೆಲ್ಲ ಆರ್ಗ್ಯಾನಿಕ್ ಆಗಿರ್ಬೋದು ಅಥವಾ ಎಲ್ಲಾ ಕಡೆ ಹಿಂಗೆ ಓಡ್ತಾ ಇದೆ. ಗಿಲ್ಲಿ ಬಗ್ಗೆ ಹಾಕಿದ್ರೆ ನಮ್ದು ಒಂದಷ್ಟು ವ್ಯೂಸ್ ಆಗುತ್ತೆ ಅಂತಾನೂ ಹುಟ್ಕೊಂಡಿರುತ್ತೆ. ಜೆನ್ವಿನ್ ಫ್ಯಾನ್ಸ್ ಬೇರೆ, ಗಿಲ್ಲಿ ಬಗ್ಗೆ ಎಲ್ರು ಮಾಡ್ತಾ ಇದಾರೆ, ಅದು ಮಾಡಿದ್ರೆ ಒಂದ್ ಒಳ್ಳೆ ಕಂಟೆಂಟ್ ಇರೋದ್ರಿಂದ ನಮ್ ಪೇಜ್ಗೂ ಇದಾಗುತ್ತೆ ಅಂತ ಮಾಡೋರು ಇದಾರೆ. ಸೊ ಹಂಗೆ ಆಗಿ ಅವನು ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಆ ವೋಟ್ ಬ್ಯಾಂಕು ಕೂಡ ಅವನಿಗೆ ಪ್ಲಸ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ನೋಡಿ, ತಗ್ದಾಗೆಲ್ಲ ಬರೀ ಗಿಲ್ಲಿದೆ ಬರುತ್ತೆ ಅಂದ್ರೆ ಅದ್ ಮಾಡ್ಬೋದು. ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅಂದ್ರೆ ಎಲ್ರದ್ದು ನಾವ್ ಮಾಡಕ್ಕಾಗಲ್ಲ. ಬಟ್ ಈಗ ಒಂದು ಆ ಆಪ್ಷನ್ ಇದೆ. PR ಗಳು ತುಂಬಾ ಗಿಲ್ಲಿ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರ ವಿರುದ್ಧ ಏನೇನೋ ಮಾಡ್ತಾ ಇರ್ತಾರೆ. ಅದು PR ಸ್ಟ್ರಾಂಗ್ ಆಗಿದ್ದಾಗ ಅದನ್ನೆಲ್ಲ ಮಾಡ್ಬೋದು. ಮತ್ತೆ ನೀವೇ ನೋಡ್ತೀರಾ, ನಮ್ ರಾಜಕೀಯ ಪಕ್ಷಗಳು ಕೂಡ ಅದನ್ನೇ ಒಂದು ಸ್ಟ್ರಾಟಜಿ ಯೂಸ್ ಮಾಡುದು. ತಗ್ದಾಗಿಲ್ಲ ಅವರೇ ಬರ್ಬೇಕು. ಈಗ ಅಡ್ವರ್ಟೈಸ್ಮೆಂಟ್ ಆ ಕಾನ್ಸೆಪ್ಟೇ ನಿಮಗೆ ಗೊತ್ತು. ಎಲ್ಲಾ ಕಡೆ ಅವ್ರದೇ ಫೋಟೋ ಕಾಣ್ತಾ ಇದ್ರೆ ನಮ್ಗೆ ಗೊತ್ತಿಲ್ದಂಗ್ ನಾವ್ ಅದಕ್ಕೆ ಅಡಿಕ್ಟ್ ಆಗಕ್ ಶುರು ಮಾಡ್ತೀವಿ. ಸೊ ಆ ಎಲ್ಲಾನು ತುಂಬಾ ಚೆನ್ನಾಗಿ ಕೂಡ ಬಳಸ್ಕೊತಾ ಇದ್ದಾನೆ ಗಿಲ್ಲಿ ಅಂತ ನನ್ಗನ್ಸುತ್ತೆ. ಗಿಲ್ಲಿ ಇರ್ಬೋದು ಅಥವಾ ಗಿಲ್ಲಿ ಅದನ್ನ ಬೂಸ್ಟ್ ಮಾಡೋದಕ್ಕೆ ಬೇರೆಯವರು ಕೂಡ ಅದನ್ನ ಮಾಡ್ತಾ ಇರ್ಬೋದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.